ಹಾಯ್, ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ? ಈ ಟಾರ್ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ, ಮತ್ತು ಊರ ಪಕ್ಕದ್ದೇ ಜಾಗ. ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ, 34 ಕುಂಟೆ ನೋಡಿ. ನಿಮಗೆ ಅಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ ಬರುತ್ತೆ. ಇದೆಲ್ಲ ಎಕ್ಸ್ಟ್ರಾ ಲ್ಯಾಂಡು. ಹತ್ತತ್ರ ನಿಮ್ಗೆ ಇದನ್ನು ಲ್ಯಾಂಡ್, ಇದು ಎಕ್ಸ್ಟ್ರಾ ಲ್ಯಾಂಡ್ ಎಲ್ಲ ಸೇರೋದು ನಿಮಗೆ 100 ಅಡಿಗಿಂತ ಜಾಸ್ತಿ ರೋಡ್ ಬಿಡ್ತು ಬರುತ್ತೆ ನೋಡಿ. ಅಲ್ಲಿಂದ ಹಿಡ್ದು ನಿಮಗೆ ಅಲ್ಲಿವರೆಗೂ ಬರುತ್ತೆ. ಇಲ್ಲಿದು ಏನು ಬೇಕಾದ್ರೂ ನೀವು ಪಾರ್ಕಿಂಗ್ ಇರಬೇಕು, ಆ ಥರ ಏನು ಬೇಕಾದರೂ ಮಾಡ್ಕೋಬೋದು. ಇದು ಇದು ಬಂದು ನಿಮಗೆ ಕ್ಲೀನಾಗಿರೋದು 34 ಗುಂಟೆ. ಇದರಲ್ಲಿ ನಿಮ್ಗೊಂದು 20 ತೆಂಗಿನ ಮರಕ್ಕಿಂತ ಜಾಸ್ತಿ ಬರುತ್ತೆ, ತೆಂಗಿನ ಮರಗಳು. ಈ ಜಾಗ ಬಂದು ಕೆಂಗೇರಿಗೆ 77 ಕಿಲೋಮೀಟ್ರ್ ಆಗುತ್ತೆ. ಮದ್ದೂರಿಗೆ ಇಲ್ಲಿಂದ 16 ಕಿಲೋಮೀಟ್ರ್ ಆಗುತ್ತೆ. ಮತ್ತು ನಿಮಗೆ ಇಗ್ಲೂರಿಗೆ ಇಲ್ಲಿಂದ ಬರೀ 6 ಕಿಲೋಮೀಟ್ರು. ನೋಡಿ, ಊರ ಪಕ್ಕದ ಜಾಗ. ಮತ್ತು ನಿಮಗೆ ಇಗ್ಲೂರು ಮದ್ದೂರು ರೋಡು ಇಲ್ಲಿಂದ ಬರೀ ನಿಮಗೆ 1 ಕಿಲೋಮೀಟ್ರ್ ಆಗುತ್ತೆ ಈ ಜಾಗದಿಂದ. ಮತ್ತು ಪ್ಯೂರ್ ಕೆಂಪು ಮಣ್ಣು ನೋಡಿ, ಪ್ಯೂರ್ ಕೆಂಪು ಮಣ್ಣಿದು. ನಿಮಗೆಲ್ಲ ಮರಗಳು ಕೂಡ ಒಂದು 10 ವರ್ಷಕ್ಕಿಂತ ಮೇಲ್ಪಟ್ಟಿರುವಂಥ ಮರಗಳಿವೆಲ್ಲ. ಎಲ್ಲ ಮರಗಳು ಕೂಡ ನಿಮಗೆ ಫಲ ಕೊಡ್ತಾ ಇದ್ದಾವೆ. ಇದ್ರ ಬೆಲೆ ಬಂದು ಫರ್ ಗುಂಟೆ 2,30,000 ಅಂತ ಹೇಳ್ತಾರೆ. ಕೂತು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ, ಪೇಪರ್ ಎಲ್ಲ ಕ್ಲಿಯರ್ ಆಗಿದೆ. ನಿಮಗೆ ಡೈರೆಕ್ಟ್ ರಿಜಿಸ್ಟರ್ ರೆಡಿ ಇರೋವಂಥ ಜಾಗ ನೋಡಿ. ಇಲ್ಲಿವರೆಗೂ ಬರುತ್ತೆ, ನಿಮಗೆ ಇಲ್ಲಿವರೆಗೂ ಬರುತ್ತೆ. ಪಾರ್ಕ್ ಶೇಪಲ್ಲಿ ಬರುತ್ತೆ. ಹಿಂಗೆ ಬಂದು ನೋಡಿ, ಅಲ್ಲಿವರೆಗೂ ನಿಮಗೆ ಫುಲ್ಲು ಅಕ್ಕಪಕ್ಕ ಎಲ್ಲ ಮನೆಗಳಿದೆ. ನಿಮ್ಮ ಸೇಫ್ಟಿ ಪರ್ಪಸ್ ಅಂತ ಏನೂ ತೊಂದರೆ ಇಲ್ಲ. ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ ಇದು, ಟಾರ್ ರೋಡ್ ಪಾಯಿಂಟು ನೋಡಿ. ಅಕ್ಕಪಕ್ಕ ಮನೆ ಇರೋದ್ರಿಂದ ನಿಮಗೆ ಮುಂದಿನ ದಿನದಲ್ಲೆಲ್ಲ ಇದು ಸೈಟ್ ಆಗುವಂಥ ಜಾಗ. ಇದು ಜಾಗ ಮಾತ್ರ ತುಂಬಾ ಚೆನ್ನಾಗಿದೆ. ನಿಮ್ಗೊಂದು 25 ತೆಂಗಿನ ಮರಗಳು ಬರುತ್ತೆ ಈ ಜಾಗದಲ್ಲಿ. ಮತ್ತು ನಿಮಗೆ ಬಸ್ ರೂಟ್ ಕೂಡ ಇದು. ಇಗ್ಲೂರು ಮತ್ತು ಮದ್ದೂರಿಗೆ ಬಸ್ ಬರುತ್ತಲ್ಲ, ನಿಮ್ಗೆ ಅಲ್ಲಿಂದ ಬರೀ 1 ಕಿಲೋಮೀಟ್ರಿಗೆ ನಿಮಗೆ ವಾಕಬಲ್ ಡಿಸ್ಟೆನ್ಸ್. ಬಸ್ ಇಲ್ಲರೂ ಕೂಡ ನೀವು ಬರ್ಬೋದು. ಚನ್ನಪಟ್ಟಣಕ್ಕೂ ತುಂಬ ಹತ್ತಿರ ಈ ಜಾಗ. ಚನ್ನಪಟ್ಟಣಕ್ಕೂ ಬಸ್ ಇಲ್ಲಿಂದ ಹೋಗುತ್ತೆ. ಅದು ಇಗ್ಲೂರಿಗೆ ಹೋಗಿ ಇಗ್ಲೂರಿಂದಲೂ ಚನ್ನಪಟ್ಟಣಕ್ಕೆ ಹೋಗುತ್ತೆ. ನೀವು ಚನ್ನಪಟ್ಟಣದಿಂದನೂ ಬರ್ಬೋದು, ಮದ್ದೂರಿಂದನೂ ಬರ್ಬೋದು, ಬೆಂಗಳೂರಿಂದನೂ ಬರ್ಬೋದು ಈ ಜಾಗಕ್ಕೆ ಬಸ್ಸಲ್ಲಿ. ನೋಡಿ, ಪಕ್ಕದಲ್ಲೆಲ್ಲ ಮನೆಗಳೆಲ್ಲ ಇದೆ. ಊರು ಪಕ್ಕದ ಜಾಗ. ನಿಮಗೆ ಸೇಫ್ಟಿ ಪರ್ಪಸು ಇದೆ, ಪ್ರೈವಸಿನೂ ಇದೆ. ನೋಡಿ, ಊರು ಬಂದು ಅದು ಊರಿಂದ ಜಸ್ಟ್ ನಿಮಗೆ ಒಂದು 250ರಿಂದ 300 ಅಡಿ ಎಲ್ಲ ಈಚೆ ಬಂದು ಮನೆ ಕಟ್ಕೊಂಡಿದ್ದಾರೆ. ನೀವು ಕೂಡ ಇಲ್ಲಿ ಆರಾಮಾಗಿ ಒಂದು ಮನೆ ಕಟ್ಕೊಂಡು ಚಿಕ್ಕದಾಗಿ ಒಂದು ಫಾರ್ಮ್ ಹೌಸ್ ಮಾಡ್ಕೊಂಡು ಇರ್ಬೋದು. ನೀವೇನು ಬೇಕಾದರೂ ಹೊಸದಾಗಿ ಫಾರ್ಮೇಷನ್ ಮಾಡ್ಕೋಬೋದು. ತೆಂಗು, ಬಾಳೆ, ಅಡಿಕೆ, ಮಾವು ಏನು ಬೇಕಾದರೂ ಹಾಕೋಬೋದು. ಖಾಲಿ ಜಾಗ ಇದೆ. ಯಾರೆಲ್ಲ ಒಂದು 30 ಕುಂಟೆ 35 ಕುಂಟೆ ಹುಡುಕ್ತಾ ಇರ್ತೀರಾ ಅಂಥವ್ರಿಗೆ ಈ 34 ಕುಂಟೆ ಬಾಕ್ಸ್ ಶೇಪಲ್ಲಿ ಈಸ್ಟ್ ಫೇಸಿಂಗು ವಾಸ್ತು ಪ್ರಕಾರವಾಗಿ ತುಂಬಾ ಚೆನ್ನಾಗಿದೆ. ಯಾರಿಗಾದ್ರೂ ಈ ಜಾಗ ಬೇಕು ಅಂತಂದರೆ ವಿಡಿಯೋದ ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಒಂದು 7 ಕುಂಟೆ ಅಥವಾ 5 ಕುಂಟೆ ನಿಮಗೆ ಎಕ್ಸ್ಟ್ರಾ ಲ್ಯಾಂಡೇ ಬರುತ್ತೆ. ಇದೆಲ್ಲ ಎಕ್ಸ್ಟ್ರಾ ಲ್ಯಾಂಡ್. ಇದು ಅಂದರೆ ಹರೆ ಇದೆಯಲ್ಲ, ಅದೆಲ್ಲ ಖರಾಬು. ನೀವು ಆರಾಮಾಗಿಲ್ಲ ಒಂದು ಕಾರ್ ಪಾರ್ಕಿಂಗು ಅಥವಾ ಏನಾದರೂ ಒಂದು ರೂಲ್ ಮೇಲೆ ಅಂಥದ್ದು ಬೇರೆ ಏನಾದರೂ ಒಂದಷ್ಟು ಥರದ್ದು ಇಲ್ಲೆಲ್ಲ ಮಾಡ್ಕೊಬೋದು. ಇದೆಲ್ಲ ಹರೆ, ಇದೆಲ್ಲ ಎಕ್ಸ್ಟ್ರಾ ಲ್ಯಾಂಡು. ನಿಮಗೆ ಇಲ್ಲಿ ಏನು ಬೇಕಾದರೂ ನೀವು ಮಾಡ್ಕೋಬೋದು. ನೋಡಿ, ಇಲ್ಲಿಂದ 1 ಕಿಲೋಮೀಟ್ರ್ ಇಗ್ಲೂರು ಮತ್ತು ಮದ್ದೂರಿಗೆ ಹೋಗುವಂಥ ಸ್ಟೇಟ್ ಹೈವೇ ಅದು. ಅಲ್ಲಿಗೆ ಬರೀ ಇದು ಈ ಜಾಗ ಬಂದು 1 ಕಿಲೋಮೀಟ್ರ್ ನಿಮಗೆ. ನೋಡಿ, ಅಕ್ಕಪಕ್ಕ ಎಲ್ಲ ಮನೆಗಳಿದೆ ನಿಮಗೆ.